ಕೊಂಡಗುಳಿ ಕೇಶಿರಾಜಾಯ ನಮಃ. ಇತಿಹಾಸ ಪುರಾಣಗಳಿಂದಲೂ ಭಾರತದ ಪುಣ್ಯಭೂಮಿಯಲ್ಲಿ ದೇವಾನುದೇವತೆಗಳು, ದಾರ್ಶನಿಕರು, ಶರಣರು, ಸಂತರು, ದಾಸರು ಜನಿಸಿ ತಮ್ಮದೇ ವಿಶಿಷ್ಟ ಕೊಡುಗೆ ಕೊಟ್ಟು ಸಮಾಜ ಸುಧಾರಣೆ ಮಾಡಿದ್ದಾರೆ. ಜನಸಾಮಾನ್ಯರ ಕಷ್ಟ ನಷ್ಟಗಳಿಗೆ ಸ್ಪಂದಿಸಿ ಸನ್ಮಾರ್ಗ ತೋರಿ ಜನಮಾನಸದಲ್ಲಿ ಅಜರಾಮರವಾಗಿ ನೆಲೆಸಿದ್ದಾರೆ. ಇಂಥ ಪುಣ್ಯ ಕಾರ್ಯಕ್ಕೆ ಕರ್ನಾಟಕ ರಾಜ್ಯವೂ ಹೊರತಾಗಿಲ್ಲ. ಇಲ್ಲಿಯೂ ಅನೇಕ ಪುಣ್ಯ ಪುರುಷರು ಜನಿಸಿ ನಡೆದಾಡಿ ವಿಶಿಷ್ಟ ಕೊಡುಗೆ ನೀಡಿ ಜನರ ಹೃದಯ ಸಿಂಹಾಸನದಲ್ಲಿ ರಾರಾಜಿಸುತ್ತಿದ್ದಾರೆ. ಅಂತಹ ಪುಣ್ಯ ಪುರುಷರಲ್ಲಿ ಕೊಂಡಗುಳಿ ಕೇಶಿರಾಜನೂ ಒಬ್ಬ ವಿಭೂತಿ ಪುರುಷರಾಗಿದ್ದರು. ಕೇಶಿರಾಜ ಎಂದರೆ ಕನ್ನಡ ಭಾಷಿಕರಿಗೆ ಮತ್ತು ಭಾಷಾ ತಜ್ಞರಿಗೆ ಕನ್ನಡ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ ರಚಿಸಿದ ಕೇಶಿರಾಜನೆಂದೇ ತಿಳಿಯುತ್ತಾರೆ. ಕನ್ನಡ ವೈಯಾಕರಣಿ ಕೇಶಿರಾಜ ಬೇರೆ, ಕೊಂಡಗುಳಿ ಕೇಶಿರಾಜನೇ ಬೇರೆ ಎಂಬುದನ್ನು ಸ್ಪಷ್ಟವಾಗಿ ಅರಿಯಬೇಕು. ಕನ್ನಡದ ವೈಯಾಕರಣಿ 13ನೇ ಶತಮಾನದಲ್ಲಿ, ಅಂದರೆ ಕ್ರಿಸ್ತಶಕ 1260ರಲ್ಲಿ ಜೀವಿಸಿದ್ದ ಜೈನ ಕವಿಯಾಗಿದ್ದನು. ಆದರೆ ಕೊಂಡಗುಳಿ ಕೇಶಿರಾಜನು 11ನೇ ಶತಮಾನದ ಅಂತ್ಯಭಾಗ ಮತ್ತು 12ನೇ ಶತಮಾನದ ಆದಿಭಾಗದಲ್ಲಿದ್ದ ಶೈವ, ವೀರಶೈವ ಆದಿಕವಿ ಶರಣಶ್ರೇಷ್ಠನಾಗಿದ್ದನು. 12ನೇ ಶತಮಾನದ ಜಗಜ್ಯೋತಿ ಬಸವೇಶ್ವರ ಪೂರ್ವದಲ್ಲಿದ್ದ ವೀರಶೈವ ಕವಿ, ಶರಣಕವಿ, ವಿಭೂತಿ ಪುರುಷನಾಗಿದ್ದನು. ಕೊಂಡಗುಳಿ ಕೇಶಿರಾಜನ ಬಗ್ಗೆ ಅನೇಕ ಶಿಲಾಶಾಸನಗಳು ದೊರೆತಿವೆ. ಹರಿಹರ, ರಾಘವಾಂಕ, ಭೀಮಕವಿ ಮುಂತಾದ 12, 13ನೇ ಶತಮಾನದ ಉದ್ಧಾಮ ಕವಿಗಳು ತಮ್ಮ ತಮ್ಮ ಅನುಭೂತಿಯಲ್ಲಿ ಉಲ್ಲೇಖಿಸಿದ್ದಾರೆ. ರಗಳೆಯ ಕವಿಯೆಂದೇ ಖ್ಯಾತಿ ಪಡೆದ ಹರಿಹರ ಬಸವರಾಜ ದೇವರಗಳೆ ಬರೆದಂತೆ ಕೊಂಡಗುಳಿ ಕೇಶಿರಾಜ ಡನಾಯಕ ರಗಳೆ ಬರೆದಿದ್ದು ಕೊಂಡಗುಳಿ ಕೇಶಿರಾಜನ ಸಂಪೂರ್ಣ ಚರಿತ್ರೆಯನ್ನೇ ಕಟ್ಟಿಕೊಟ್ಟಿದ್ದಾರೆ. ಕೊಂಡಗುಳಿ ಕೇಶಿರಾಜನು ಕಲಬುರಗಿ ಜಿಲ್ಲೆಯ ಆಗಿನ ಜೇವರ್ಗಿ ತಾಲೂಕ, ಈಗಿನ ಯಡ್ರಾಮಿ ತಾಲೂಕಿನ ಕೊಂಡಗುಳಿ ಎಂಬ ಗ್ರಾಮದಲ್ಲಿ ಜನಿಸಿದನು. ಒಂದೊಂದು ಪವಿತ್ರ ಸ್ಥಳಕ್ಕೆ ಸ್ಥಳ ಪುರಾಣ ಇರುವಂತೆ ಕೊಂಡಗುಳಿಗೂ ಇರುವುದು ಕಾಣಬರುತ್ತದೆ. ಕೊಂಡಗುಳಿಯು ಕೊಂಡ, ಗುಳಿ ಎಂಬ 2 ಪದ ಸೇರಿ ಆಗಿದೆ. ಕೊಂಡ ಎಂದರೆ ಕೆಂಡ, ಬೆಂಕಿ, ಅಗ್ನಿ ಎಂದರ್ಥ. ಗುಳಿ ಎಂದರೆ ತಗ್ಗು ಎಂದರ್ಥ. ಅಂದರೆ ಕೆಂಡ ಹಾಕುವ, ತಗ್ಗು ಅಂದರೆ ಯಜ್ಞಯಾಗಾದಿ ಮಾಡುವ ಪವಿತ್ರ ಗ್ರಾಮ ಎಂಬುದು ಸ್ಥಳ ಪುರಾಣ ಐತಿಹ್ಯವಿದೆ. ಯಜ್ಞಯಾಗಾದಿಗಳನ್ನೇ ಸತತವಾಗಿ ಮಾಡುವಂತಹ ವಿಶ್ವ ಬ್ರಾಹ್ಮಣ ಕುಲಕ್ಕೆ ಸೇರಿದವರು. ಕೊಂಡಗುಳಿ ಕೇಶಿರಾಜನ ತಂದೆ ಹೆಸರು ನಿಂಬೆಣ್ಣಯ್ಯ ಅಥವಾ ಹೊಳಲನರಸ, ತಾಯಿ ದುರ್ಗಾದೇವಿ ಎಂಬ ಸದ್ಗುಣ ಸಂಪನ್ನ ದೈವೀ ಶಕ್ತಿಯ ಶರಣ ದಂಪತಿಯ ಪವಿತ್ರ ಗರ್ಭದಲ್ಲಿ ಜನಿಸಿದರು. ಆಗಿನ ಕಾಲದಲ್ಲಿ ಕೊಂಡಗುಳಿಯು ಅಗ್ರಹಾರ ಅಂದರೆ ವಿದ್ಯಾ ಕೇಂದ್ರವಾಗಿತ್ತು. ಮಹಾನ್ ಪಂಡಿತರಾದ ದೈವೀ ಪುರುಷರಾದ ವಿರೂಪಾಕ್ಷ ಗುರುಗಳಿಂದ ಶಾಸ್ತ್ರ ಆಗಮಗಳ ಜೊತೆ ಸಕಲ ವಿದ್ಯೆಗಳನ್ನು ಆಳವಾಗಿ ಅಭ್ಯಾಸ ಮಾಡಿ ಪಾರಂಗತರಾದರು. ಬಾಲ್ಯದಿಂದಲೂ ಶಿವಾಗಮಗಳನ್ನು ಆಳವಾಗಿ ಅಭ್ಯಾಸ ಮಾಡುವುದರ ಜೊತೆಗೆ ಅವುಗಳಲ್ಲಿ ನಿರೂಪಿತವಾದ ಸಿದ್ಧಾಂತವನ್ನೇ ದಿನನಿತ್ಯದ ಬದುಕಿನ ಆಚಾರ ವಿಚಾರಗಳಲ್ಲಿ ಶಕ್ತಿಯುತವಾಗಿ ಪಾಲಿಸುತ್ತಾ ಸಾಗಿದರು. ಶಿವಾಗಮಗಳು ಇಷ್ಟಲಿಂಗದ ಮಹತ್ವ ಸಾರಿದಲ್ಲದೆ ಅವುಗಳಲ್ಲಿ ಬರುವ ಅಷ್ಟಾವರಣಗಳು, ಷಟಸ್ಥಲಗಳು, ಪಂಚಾಚಾರಗಳನ್ನು ವಿವರವಾಗಿ ಹೇಳಲಾಗುವ ಅಷ್ಟಾವರಣಗಳು ವೀರಶೈವ ಧರ್ಮದ ಶರೀರವಾಗಿ, ಪಂಚಾಚಾರಗಳು ಪ್ರಾಣವಾಗಿ, ಷಟಸ್ಥಲಗಳು ಧರ್ಮದ ಆತ್ಮವಾಗಿ ಗುರುತಿಸಲ್ಪಟ್ಟಿದ್ದನ್ನು ಅರ್ಥೈಸಿಕೊಳ್ಳುವುದರ ಜೊತೆಗೆ ಬಾಲ್ಯದಿಂದಲೇ ಅವುಗಳನ್ನು ಆಚಾರ ವಿಚಾರದಲ್ಲಿ ಅನುಷ್ಠಾನಕ್ಕೆ ತರಲು ತ್ರಿಕಾಲ ಪೂಜಾ ನಿಷ್ಠರಾಗಿ ಗುರು, ಲಿಂಗ, ಜಂಗಮ ಸೇವೆ, ಪೂಜೆಯಲ್ಲಿ ತೊಡಗಿಕೊಂಡರು. ತನ್ನ ಆರಾಧ್ಯ ದೇವ ಸೋಮನಾಥ ಅಥವಾ ಸೋಮೇಶ್ವರನ ಭಕ್ತನಾಗಿ ವೀರಶೈವ ಶರಣರಾದರು. ಸತಿಪತಿಗಳೊಂದಾದ ಭಕ್ತಿ ಹಿತವೊಪ್ಪುದು ಶಿವಂಗೆ ಎನ್ನುವಂತೆ
ಪತಿಗೆ ತಕ್ಕ ಸತಿಯಾದ ದೈವಭಕ್ತಳು ಸದ್ಗುಣಶೀಲಳು ಆದ ಗಂಗಾದೇವಿ ಎಂಬ ಸುಕನ್ಯೆಯನ್ನು ವರಿಸಿ ವೈವಾಹಿಕ ಜೀವಿಯಾದರು. ಇಂದಿನ ಬಸವ ಕಲ್ಯಾಣ ಆಗಿನ ಕಲ್ಯಾಣದಲ್ಲಿ ಚಾಲುಕ್ಯ ದೊರೆ ಅಹವಮಲ್ಲ ಬಿರುದಾಂಕಿತ 1ನೆಯ ಸೋಮೇಶ್ವರನು ಕೊಂಡಗುಳಿ ಕೇಶಿರಾಜನ ತಂದೆಯಾದ ನಿಂಬೆಣ್ಣಯ್ಯ ಅಥವಾ ಹೊಳಲನರಸ ಆತನ ಸಾಹಸ, ಶೌರ್ಯ, ಧೈರ್ಯ, ರಾಜಕೀಯ ನಿಪುಣತೆಯನ್ನು ಮನಗಂಡು ದಂಡನಾಯಕರನ್ನಾಗಿ ನೇಮಿಸಿಕೊಂಡಾಗ ಇಡೀ ಸಂಸಾರ ಕೊಂಡಗುಳಿಯಿಂದ ಕಲ್ಯಾಣಕ್ಕೆ ಬಂದು ನೆಲೆಸಿತು. ಕೊಂಡಗುಳಿ ಕೇಶಿರಾಜನು ಕೂಡ ತಂದೆಯಂತೆ ಸಾಹಸಿ, ಶೌರ್ಯವಂತ, ಧೈರ್ಯವಂತ, ನಿಪುಣ ರಾಜಕೀಯ ಬಲ್ಲವನಾಗಿ ಶಿವಾಗಮಗಳ ಆಧಾರದ ಮೇಲೆ ತನ್ನ ಬದುಕು ಕಟ್ಟಿಕೊಂಡು ಭಕ್ತಿ ಭಂಡಾರಿ, ಕಾಯಕನಿಷ್ಠೆ ಬೆಳೆಸಿಕೊಂಡು ಪ್ರಖ್ಯಾತಿ ಹೊಂದುತ್ತಿರುವಾಗ ಕಲ್ಯಾಣಿ ಚಾಲುಕ್ಯ ದೊರೆ 6ನೇ ವಿಕ್ರಮಾದಿತ್ಯನ ದೃಷ್ಟಿ ಇವರ ಮೇಲೆ ಬಿದ್ದಿತು. ತಾನು ವೀರ, ಶೂರ, ಪರಾಕ್ರಮ, ಮೇಲಾಗಿ ದೈವಭಕ್ತನಾಗಿದ್ದು ತನಗೆ ಅನುಗುಣವಾಗುವಂತಹ ವ್ಯಕ್ತಿ ಕೇಶಿರಾಜನೇ ಎಂದರಿತು ಕೇಶಿರಾಜನ ಸೇವೆ ಪಡೆಯಲಿಚ್ಛಿಸಿ ಮೊದಮೊದಲು ಮಹಾದಂಡನಾಯಕ, ಪ್ರಧಾನಮಂತ್ರಿ, ಸಂಧಿ ವಿಗ್ರಹಿ ಹೀಗೆ ವಿವಿಧ 7 ಪದವಿಗಳನ್ನು ಕೊಟ್ಟನು. 6ನೇ ವಿಕ್ರಮಾದಿತ್ಯನ ರಾಜಶಕ್ತಿ, ಕೇಶಿರಾಜನ ಭಕ್ತಿಶಕ್ತಿ ಸಮ್ಮಿಳಿತವಾಗಿ ಸಾಮ್ರಾಜ್ಯ ಸುಭಿಕ್ಷೆಯಾಗಿ ರಾಮರಾಜ ಮತ್ತೊಮ್ಮೆ ಮರುಕಳಿಸಿತ್ತು ಏನೋ ಎಂಬಂತೆ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಾಗಿತ್ತೆಂದು ವಿದೇಶಿಗರು ಹೊಗಳಿರುವರು. ಕೇಶಿರಾಜನು ತನ್ನ ಶಿವಭಕ್ತಿಯಿಂದ 6ನೇ ವಿಕ್ರಮಾದಿತ್ಯನ ಹೃದಯವನ್ನು ಗೆದ್ದುಕೊಂಡಿರುವುದರಿಂದಲೇ ಅರಸನ ಹೃದಯವು ಶಿವಭಕ್ತಿ ರಸದಿಂದ ತುಂಬಿ ಹೋಗಿತ್ತು. ಸಮಾನ ಗುಣೇಶು ಸಖ್ಯಂ ಭವತಿ ಎಂಬಂತೆ ಕೇಶಿರಾಜನಿಗೆ ಸಾಮ್ರಾಜ್ಯದ ಆಶ್ರಯಗಿಂತಲೂ ಶಿವಸಾಮ್ರಾಜ್ಯದ ಆಶ್ರಯವೂ ಹೆಚ್ಚಾಗಿ ದೊರೆಯಿತು. ವೀರಶೈವ ಧರ್ಮದ ಶಿವಾಗಮಗಳಲ್ಲಿ ಲಿಖಿತವಾಗಿ ದಾಖಲೆಗೊಂಡ ವೀರಶೈವ ಧರ್ಮವು ಕೇಶಿರಾಜನ ಕಾಲದವರೆಗೆ ಗುಪ್ತಗಾಮಿನಿಯಾಗಿತ್ತು. ಆದರೆ ಕೇಶಿರಾಜನ ಕಾಲದಲ್ಲಿ ವೀರಶೈವ ಧರ್ಮ ಸಂಸ್ಕೃತಿಯು ದೊಡ್ಡ ಪ್ರವಾಹವಾಗಿ ಭೋರ್ಗರೆಯುತ್ತಾ ಸಾಗುತ್ತಿತ್ತು. ಹೀಗಾಗಿ ಕಲ್ಯಾಣ ಸಾಮ್ರಾಜ್ಯದ ಮನೆ ಮನೆಯಲ್ಲಿ ಓಂ ನಮಃ ಶಿವಾಯ ಮಂತ್ರ ರಿಂಗಣಿಸುತ್ತಿತ್ತು. ಕೊಂಡಗುಳಿ ಕೇಶಿರಾಜನ ಯುಗದ ನಂತರ ಪ್ರಾರಂಭವಾದ ಬಸವಾದಿ ಶರಣರು ತಮ್ಮ ಇಷ್ಟದ ಆರಾಧ್ಯ ದೇವರ ನಾಮವನ್ನೇ ಅಂಕಿತ ನಾಮವಾಗಿ ಇಟ್ಟುಕೊಂಡು ವಚನ ಬರೆದಂತೆ ಇವರೆಲ್ಲರಿಗಿಂತ ಪೂರ್ವದಲ್ಲಿದ್ದ ಕೊಂಡಗುಳಿ ಕೇಶಿರಾಜನು ತಾನು ಉಸಿರೇ ಮಾಡಿಕೊಂಡ ಓಂ ನಮಃ ಶಿವಾಯ ಎಂಬ ಅಂಕಿತದಿಂದ ಕಂದ ಪದ್ಯಗಳು ರಚಿಸಿ ವೀರಶೈವ ಶರಣ ಕವಿಯಾಗಿ ವೀರಶೈವ ಶರಣ ಶರಣೆಯರಿಗೆ ನಾಂದಿ ಹಾಡಿದರು. ತನ್ನ ಆರಾಧ್ಯ ದೇವರಾದ ಸೋಮೇಶ್ವರ ಪೂಜೆಗಾಗಿ ಹೊಸ ಹೊಸ ಕಂದ ರಚಿಸಿ ಹಾಡುತ್ತಾ ಪೂಜೆಗೈಯುತ್ತಿದ್ದರು. ಗ್ರಂಥ ಸೇವೆ ಶಿವಾಗಮವನ್ನೇ ಬದುಕಾಗಿ ಆಚಾರ ವಿಚಾರಗಳ ಭಕ್ತಿರಸವನ್ನೇ ಹಿಂಡಿ ಸಹಸ್ರಾರು ಸಂಖ್ಯೆಯಲ್ಲಿ ಕಂದ ಪದ್ಯಗಳಿಂದ ಕೂಡಿದ ಅನೇಕ ಗ್ರಂಥ ಬರೆದಿದ್ದರು. ಆದರೆ ಇಲ್ಲಿವರೆಗೆ 7 ಗ್ರಂಥಗಳು ಮಾತ್ರ ದೊರೆತಿವೆ. ಮಂತ್ರ ಮಹತ್ವದ ಕಂದ, ಲಿಂಗಸ್ತೋತ್ರದ ಕಂದ ಭಾಗ 1, ಭಾಗ 2, ಶೀಲ ಮಹತ್ವದ ಕಂದ, ಕೇಶಿರಾಜ ಡಣಾಯಕರ ಕಂದ, ಅಳಲಾಷ್ಟಕ, ನವರತ್ನಮಾಲ ಇಂತಹ ಅದ್ಭುತ ಗ್ರಂಥಗಳು ದೊರೆತಿವೆ. ಗ್ರಂಥ ರಚನೆಯ ಪರಿಸರ ಅದ್ಭುತ ಗ್ರಂಥ ರಚಿಸಲು ಅವರಿಗೆ ದೊರೆತ ಸಾಹಿತ್ಯ ರಚನೆಯ ಪರಿಸರ ಹಾಗೂ ರಚನಾಕಾರರ ಬಳಗ ಎಂದು ಹೇಳಬಹುದು. 6ನೇ ವಿಕ್ರಮಾದಿತ್ಯನು ಸಾಹಿತ್ಯಾಭಿಮಾನಿಯಾಗಿದ್ದನು. ವಿಕ್ರಮಾಂಕ ದೇವ ಚರಿತಂ ಸಂಸ್ಕೃತ ಗ್ರಂಥ ಕರ್ತೃ ಕಾಶ್ಮೀರದ ಕವಿ ಬಿಲ್ಲಣನು ಆಸ್ಥಾನ ಕವಿಯಾಗಿದ್ದನು. ಮಿತಾಕ್ಷರ ಸಂಹಿತೆ ಎಂಬ ಹಿಂದೂ ನ್ಯಾಯ ಗ್ರಂಥವನ್ನು ರಚಿಸಿದವರು ಕಲಬುರಗಿ ಜಿಲ್ಲೆಯ ಮರ್ತೂರಿನ ವಿಜ್ಞಾನೇಶ್ವರ ಇಲ್ಲಿಯೇ ಆಶ್ರಯ ಪಡೆದಿದ್ದರು. ವಿಕ್ರಮಾದಿತ್ಯನ ಸೋದರ ಕೀರ್ತಿವರ್ಮ ಗೋವೈದ್ಯ ಎಂಬ ಗ್ರಂಥ ಕನ್ನಡದಲ್ಲಿ ರಚಿಸಿದ್ದಾನೆ. ಜೈನ ಕವಿ ನಯಸೇನರು ಧರ್ಮಾಮೃತ ಎಂಬ ಗ್ರಂಥ ರಚಿಸಿರುವರು. ಇಂಥ ಘಟಾನುಘಟಿ ಕವಿ ಸಮಯದ ಜೊತೆ ಇರುವ ಕೊಂಡಗುಳಿ ಕೇಶಿರಾಜನು ನಯ, ವಿನಯ, ಅಹಂಕಾರವಿಲ್ಲದೆ ಹೃದಯ ಶ್ರೀಮಂತರಾಗಿದ್ದರು. ಆನು ಕವಿ ಯಾನು ಸದ್ಗುಣಿ
ಯಾನು ಮಹಾದಾನಿ ಸಕಲಾ ವಿದ್ಯಜಾಣಂ ಆನೆಂಬುದಳಿದು ಪರಮ ಜ್ಞಾನಾತ್ಮಕಂ ಓಂ ನಮಃ ಶಿವಾಯ ಎಂಬ ಪದಂ ಎಂಬ ಕಂದದಲ್ಲಿ ಹೀಗೆ ನುಡಿದಿದ್ದಾರೆ. ಅಂದರೆ ನಾನು ಕವಿ, ನಾನು ಸದ್ಗುಣಿ, ಮಹಾದಾನಿ, ಸಕಲ ವಿದ್ಯಾಪಾರಂಗತನೆಂದು ಅಹಂಕಾರದಿಂದ ಮೆರೆಯದೆ ಪರಮಜ್ಞಾನದ ಮೂಲವಾದ ಓಂ ನಮಃ ಶಿವಾಯ ಪದವ ಸ್ಮರಿಸು ಎಂದು ಭಕ್ತಿಯಿಂದ ನುಡಿದಿದ್ದಾರೆ.